hi guys, welcome back to my YouTube channel. ಇದು ನೋಡಿ ಗೈಸ್, ಕಾಫಿ ಮಾಡ್ತಾ ಇದ್ದೀನಿ, ಬನ್ನಿ ಕುಡಿಯೋಣ. ನಮ್ಮ ಚಂದು ಅವರು ಇವತ್ತು ನಮ್ಮೂರಿಗೆ ಬಂದು ಕಾಫಿ ಕಾಯಿಸ್ಕೊಡ್ತಿದ್ದಾರೆ ನಮ್ಗೆ. ಯಾವಾಗ ಈ ತರ ನಾವು ಮಾಡ್ತಿದ್ದು ಕೊರೋನಾ ಲಾಕ್ಡೌನ್ ಅಲ್ಲಿ ಬಂದಿದ್ದು ನಾವು ಕರ್ಕೊಂಡು ಬಾಣ್ತಿಲ್ಲಿ ಬಂದ್ವಿ. ನೋಡಿ ಗಾಯ್ಸ್, ಒಂದು ಚೊಂಬು ಹಾಲು ಕುಡಿತಾರೆ. ನಂಗೆ ಇಷ್ಟೊಂದು ಕುಡ್ದಂಗೆ ಆಗೋದು ಗೈಸ್. ಒಬ್ಳಮ್ಮ ಮುದ್ದೆ ಹೇಳು, ಇಲ್ಲಿರ್ಬೇಕ್ರೆ ಅದಕ್ಕೆ ಅಕ್ಕಂಗೆ ಅಮ್ಮ ಬಂದ್ರೆ ಮಾಡ್ಕೊಡೋಕ್ಕಲ್ಲ ನನಗೆ ಉಣ್ಣಕ್ಕೆ. ನಂಗೆ ಮಾಡಕ್ಕೆ ಬಂದಿದೆ. ಇವಾಗ ಏನು ಮಾಡೋದು? ಇಲ್ಲ ಸಾರು ಮಾಡೋದು, ಏನು ಮಾಡೋದು? ಸಾರು ಮಾಡ್ಸೋಣ. ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಕೊತ್ತಂಬರಿ. ಸೊ ನಾವಿವಾಗ ಚಿಕನ್ ಸಾಂಬಾರು ಮಾಡ್ತಾಯಿದ್ದೀವಿ. ಸೊ ಚಿಕನ್ ಸಾಂಬಾರು ರೆಸಿಪಿ ನಾವು ಹೆಂಗೆ ಮಾಡ್ತೀವಿ ಅಂತ ಶೇರ್ ಮಾಡ್ತಾಯಿದ್ದೀನಿ. ನಮ್ಮೂರಲ್ಲಂತೂ ನಾನ್ ವೆಜ್ನ ಅಡುಗೆ ಮನೆಯಲ್ಲಿ ಮಾಡಲ್ಲ, ಈಚೆ ಕಡೆ ಮಾಡ್ತಾರೆ, ಅದರಲ್ಲೂ ಒಲೆ ಅಲ್ಲಿ ಮಾಡ್ತಿದ್ದೀವಿ. ಸೊ ಇವಾಗ ನಾವು ಚಿಕನ್ ರೆಸಿಪಿ ಮಾಡೋದಕ್ಕೂ ಮುಂಚೆ ಒಲೆ ಹಚ್ಬೇಕಲ್ಲ. ಸೊ ಬೆಂಗಳೂರಲ್ಲಾದರೆ ಫುಲ್ ಸ್ಟವ್ ಅದು ಇದು ಒಂದೇ ಸೆಕೆಂಡಲ್ಲಿ ಹಚ್ಬೋದು. ಬಟ್ ಆದರೆ ಊರಲ್ಲಿ ಒಲೆ ಹಚ್ಚೋದು ಇದೆಯಲ್ಲ, ಅದಂತೂ ಫುಲ್ ಸ್ವಲ್ಪ ಕಷ್ಟ ಅಂದರೆ ಹಚ್ಚೋವರೆಗೂ. ಅದಾದಮೇಲೆ ಹಚ್ಚಾದಮೇಲೆ ಅಂದರೆ ಅದರಲ್ಲಿ ಬರುವಂಥ ಟೇಸ್ಟೇ ಬೇರೆ, ಈ ಸ್ಟವ್ ಗ್ಯಾಸಲ್ಲಿ ಬರುವಂಥ ಟೇಸ್ಟೇ ಬೇರೆ. ಸೊ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ ಒಲೆಯಲ್ಲಿ ಮಾಡಿದ್ರೆ. ಸೊ ನೋಡಿದ್ರಲ್ಲ ಬೆಂಕಿ ಹೆಂಗೆ ಹಚ್ಚಿದ್ರು ಅಂತ. ಸೊ ಇವಾಗ ನಾವು ಒಲೆಯಲ್ಲಿ ಅಡುಗೆ ಮಾಡ್ತಾಯಿದ್ದೀವಿ. ಹೆಂಗೆ ಮಾಡ್ತೀವಿ ಅಂತ ಮುಂದೆ ನೋಡಿ. ಸೊ ಇಲ್ಲಿ ತಪ್ಪಲಿ ಕಾದಿದೆ. ಸೊ ಅದಕ್ಕೆ ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ತಾಯಿದ್ದೀವಿ. ಸ್ವಲ್ಪ ಎಣ್ಣೆ, ಸ್ವಲ್ಪ ತುಪ್ಪ, ಆಮೇಲೆ ನೆಕ್ಸ್ಟು ಉಪ್ಪನ್ನ ಆ್ಯಡ್ ಮಾಡಿ ಸ್ವಲ್ಪ ಅದು ಬೆಚ್ಚಗಾದ್ಮೇಲೆ ಅಂದರೆ ಕಾದ್ಮೇಲೆ ಅದಕ್ಕೆ ನಾವು ಅವಾಗಲೇ ರುಬ್ಕೊಂಡಿದ್ದಂತಹ ಪೇಸ್ಟ್ನ ಹಾಕ್ತಾಯಿದ್ದೀವಿ. ಸ್ವಲ್ಪ ಅರಿಶಿನ ಕೂಡ ಆ್ಯಡ್ ಮಾಡ್ತಾಯಿದ್ವಿ. ಆವಾಗಲೇ ರುಬ್ಕೊಂಡಿದ್ದಂಥ ಪೇಸ್ಟ್ನ ಹಾಕಿ ಅದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಬೇಕು.
ಸೊ ಅದನ್ನು ಮುಚ್ಚಿಬಿಟ್ಟು ಸ್ವಲ್ಪ ಹೊತ್ತು ಗಂಟ ಬೇಯಿಸ್ತಾ ಇದ್ದೀವಿ. ಅದಾದಮೇಲೆ ನೆಕ್ಸ್ಟು ಅದಕ್ಕೆ ಚೆನ್ನಾಗಿ ವಾಶ್ ಮಾಡಿರುವಂತಹ ಚಿಕನ್ ಆ್ಯಡ್ ಮಾಡ್ತಾಯಿದ್ದೀವಿ. ಒಂದು 3 ಟೈಮ್ಸ್ ವಾಶ್ ಮಾಡಿ ಅದಕ್ಕೆ ಸ್ವಲ್ಪ ಅರಿಶಿನ ಹಾಕಿ ವಾಶ್ ಮಾಡಿದ್ದೀವಿ. ಸೊ ಅದನ್ನು ಇವಾಗ ಆ್ಯಡ್ ಮಾಡಿ ಚೆನ್ನಾಗಿ ಬೇಯಿಸ್ತೀವಿ. ಕಾಯಿ, ಟೊಮ್ಯಾಟೊ, ಶುಂಠಿ, ಕೊತ್ತಂಬರಿ ಇದಿಷ್ಟನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಬೇಕು. ನಾವು ನಮ್ಮ ಕಡೆ ಖಾರದ ಪುಡಿ ಅಂತ ಮಾಡಿಸ್ತೀವಿ. ಸೊ ಅದನ್ನು ನೀರಲ್ಲಿ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಿ. ಇದು ರುಬ್ಬಿರುವಂಥ ಪೇಸ್ಟ್. ಇವಾಗ ನಾವು ಪೇಸ್ಟ್ ಹಾಕಲ್ಲ, ಬರೀ ವಾಟರ್ ಇದೆಯಲ್ಲ ಖಾರದ ಪುಡಿ ನೀರು ಅದನ್ನ ಮಾತ್ರ ಹಾಕಿ ಚೆನ್ನಾಗಿ ಕುಕ್ ಆದಮೇಲೆ ಆ ಮಸಾಲಾನ ಹಾಕಿ ಇನ್ನೊಂದು ಸ್ವಲ್ಪ ಖಾರದ ಪುಡಿ ಮತ್ತು ವಾಟರ್ನ ಆ್ಯಡ್ ಮಾಡಿ ಚೆನ್ನಾಗಿ ಬಾಯ್ಲ್ ಮಾಡ್ತೀವಿ ಚಿಕನ್ ಫುಲ್ ಬೇಯೋವರೆಗೂ. ಸೊ ಇದಿಷ್ಟೇ ರೆಸಿಪಿ. ನಾನು ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಲಿಲ್ಲ ಬಿಕಾಸ್ ನನ್ನ ಫೋನಲ್ಲಿ ಚಾರ್ಜ್ ಇರಲಿಲ್ಲ. ಸೊ ಚಾರ್ಜ್ ಹಾಕಿದ್ದೆ. ನೋಡಿ ಗಾಯ್ಸ್, ಬೆಂಗಳೂರಲ್ಲಿ ಬೆಂಕಿ ಹಚ್ಚಬೇಕು ಅಂದರೆ ಬೆಂಕಿ ಪಟ್ಟಣ ಬೇಕು, ಆದರೆ ನಮ್ಮೂರಲ್ಲಿ ಏನೂ ಬೇಡ. ನಿಮ್ಮ ಅಟ್ಟೆ ಹಿಡ್ದ ಇದು ಆಕ್ಚುಲಿ ಚೆನ್ನಾಗಿರೋದು. ಇದು ನಂದಲ್ಲ, ಅವನು ಜಾತ್ರೆ ಅಂತ ತೊಗೊಬಂದು ಇಟ್ಕೊಂಡಿದ್ದಾನೆ. ನಾನು ಇವಾಗ ಅಪ್ಡೇಟ್ ಮಾಡ್ತಾ ಇದ್ದೀನಿ ಇದನ್ನು. ಚೆನ್ನಾಗಿದೆ ನೋಡಿ ಗಾಯ್ಸ್. ಇದು ಕೂಡ ಅವನದೇ ಕಲೆಕ್ಷನ್ನು. ಇದಂತೂ ಎಲ್ಲ ಜಾತ್ರೆಯಲ್ಲೂ ನಾನಂತೂ ತೊಗೊತೀನಿ, ಮಿಸ್ ಮಾಡಲ್ಲ. ಇದು ಅವನು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೊಂಡಿದ್ದಾಗ ಕನ್ಯಾಕುಮಾರಿಯಿಂದ ತಂದಿರೋದು. ಚೆನ್ನಾಗಿದೆ ಅಲ್ಲ, ನನಗಿಷ್ಟ ಆಯಿತು. ಇವಾಗ ಎಲ್ಲವನ್ನು ಬೆಂಗಳೂರಿಗೆ ಅಪ್ಡೇಟ್ ಮಾಡ್ಕೊಂಡು ಹೋಗೋದೇ ನನ್ನ ಕೆಲಸ ಅಷ್ಟೇ. ಸೊ ಇದಂತೂ ಯಾರ್ಯಾರು ಚಿಕ್ಕ ಮಕ್ಳು ಇರ್ತಿರೋ ಅವ್ರಿಗೆ ಮಾತ್ರ ಅಲ್ಲ, ಎಲ್ಲರಿಗೂ ಇದಿಷ್ಟ ಆಗುತ್ತೆ. ಸೊ ಇವಾಗ ತಾನೇ ಊಟ ಆಯಿತು. ಆ್ಯಕ್ಚುಲಿ ಮಧ್ಯದಲ್ಲಿ ರೆಸಿಪಿ ವ್ಲಾಗ್ದು ಅಷ್ಟು ಎಂಡ್ ಮಾಡಿದೆ, ಯಾಕಂದರೆ ಇಲ್ಲಿ ಕರೆಂಟ್ ಹೋಗ್ಬಿಟ್ಟಿತ್ತು ಆ್ಯಂಡ್ ಇದು ಚಾರ್ಜ್ ಇರಲಿಲ್ಲ ಫೋನಲ್ಲಿ. ಸೊ ಅದಕ್ಕೆ ಅದು ಅಷ್ಟೇ ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ಸೊ ನಮ್ಮದೆಲ್ಲ ಊಟ ಆಯಿತು. ಇವಾಗ ಮಲ್ಕೊತಾ ಇದ್ದೀವಿ. ಸೊ ಇವತ್ತಿನ ಡೇನ ಹಿಂಗೆ ಹೆಣ್ಣು ಮಾಡ್ತಾಯಿದ್ದೀನಿ. ಸೊ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬಿಡಿ. ನೆಕ್ಸ್ಟ್ ವೀಡಿಯೋವರೆಗೂ ಕಾಯ್ತಾ ಇರಿ. ನಾಳೆ ಬೆಳಗ್ಗೆ ಎದ್ದು ಏನು ಮಾಡ್ತೀನಿ ಅನ್ನೋದು ಕೂಡ ವ್ಲಾಗ್ ಮಾಡ್ತೀನಿ. ಸೊ ನಾಳೆ ಎಲ್ಲ ನಾಡಿದ್ದು ಬ್ಯಾಂಗ್ಳೂರ್ಗೆ ಹೋಗ್ಬಿಡ್ತಾ ಇದ್ದೀನಿ. ಸೊ ಅಷ್ಟು ಮುಂಚೆ ಏನೇನೆಲ್ಲ ಮಾಡ್ತೀನಿ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ವ್ಲಾಗ್ನ ನಾಳೆನೂ ಮಾಡ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. Thanks for watching this video. Do like, share and comment. And also subscribe to my YouTube channel.